ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಮಳೆ, ಈರುಳ್ಳಿ ಬೆಳೆ ಜಲಾವೃತ, ರಾಯಚೂರಿನಲ್ಲಿ ದಾಳಿಂಬೆ ಬೆಳೆ ನಾಶ, ವಿದ್ಯಾರ್ಥಿನಿ ವರ್ಷಿತಾ ಹತ್ಯೆಗೆ ಪೆಟ್ರೋಲ್ ಖರೀದಿಸಿದಂಥ ದೃಶ್ಯ ಸೆರೆ. ಇನ್ನು ಕಾಲುವೆಗೆ ಬಿದ್ದ ವ್ಯಕ್ತಿ ನಾಪತ್ತೆ, ರೋಲರ್ ಹರಿದು ವೃದ್ಧೆ ಸಾವು. ಇದೆಲ್ಲವನ್ನ ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ನಲ್ಲಿ. ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಸತತವಾಗಿ ಮಳೆಯಾಗ್ತಾ ಇದ್ದು ಮಲಪ್ರಭಾ ನದಿ ತುಂಬಿ ತುಳುಕ್ತಾ ಇದೆ. ಆದರೆ ಮಲಪ್ರಭಾ ಅಬ್ಬರಕ್ಕೆ ಬಾಗಲಕೋಟೆಯ ಬಾದಾಮಿಯ ಹಾಗನೂರಿನಲ್ಲಿ ನೂರಾರು ಎಕರೆ ಈರುಳ್ಳಿ ಬೆಳೆ ನೀರಲ್ಲಿ ಮುಳುಗಿದೆ. ನೀರಲ್ಲೇ ಈರುಳ್ಳಿ ಕಿತ್ತು ಸಾಗಿಸಲಾಗ್ತಾ ಇದೆ. ಫಸಲಿಗೆ ಬಂದ ಈರುಳ್ಳಿ ಬೆಳೆ ನಾಶವಾಗಿರೋದು ರೈತರ ಹೊಟ್ಟೆಗೆ ಕೊಳ್ಳಿ ಇಟ್ಟಂತಾಗಿದೆ. ರಾಯಚೂರು ಜಿಲ್ಲೆ ಸಿಂಧನೂರಿನ ಹೂಡಾ ಗ್ರಾಮದಲ್ಲಿ ಮಳೆ ಹೊಡೆತಕ್ಕೆ ರೈತರು ಬೆಳೆದ ದಾಳಿಂಬೆ ಬೆಳೆಗೆ ರೋಗ ಕಾಡ್ತಾ ಇದೆ. ಹೀಗಾಗಿ ರೈತರು ಬೆಳೆಗಳನ್ನೇ ಬುಡ ಸಮೇತ ಕಡಿದು ಹಾಕ್ತಾ ಇದ್ದಾರೆ, ತೋಟವನ್ನೇ ನಾಶ ಮಾಡ್ತಿದ್ದಾರೆ. ಧಾರವಾಡ ಜಿಲ್ಲೆಯ ಕುಂದಗೋಳ, ಕಲಘಟಗಿ ತಾಲೂಕಿನಲ್ಲಿ ಹೆಸರು ಕಾಳು ಬೆಳೆ ಈ ಸಾರಿ ಉತ್ತಮ ಇಳುವರಿ ಬರುವುದಿತ್ತು. ಆದ್ರೀಗ ಮಳೆ ಆರ್ಭಟ ಹೆಚ್ಚಾಗಿ ಹುಬ್ಬಳ್ಳಿಯ ಶಿವಳ್ಳಿ ಗ್ರಾಮದಲ್ಲಿ ಹೆಸರು ಕಟಾವ್ಗೆ ಮೊದಲೇ ಮೊಳಕೆ ಹೊಡೆದಿದೆ. ಕಟಾವ್ ಮಾಡಲಾಗದೆ ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ. ಪಶ್ಚಿಮ ಘಟ್ಟದಲ್ಲಿ ಕೃಷ್ಣಾ ನದಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ಬೆಳಗಾವಿ ಹಾಗೂ ಇತರೆ ಭಾಗದಲ್ಲಿ ಮಳೆಯಿಂದ ಆಲಮಟ್ಟಿ ಡ್ಯಾಂಗೆ ಭಾರೀ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಒಳಹರಿವಿನ ಪ್ರಮಾಣ ಹಾಗೂ ಹೊರಹರಿವಿನ ಪ್ರಮಾಣದಲ್ಲಿ ಏರಿಕೆಯಾಗಿದ್ದು ಡ್ಯಾಂ ಕೆಳಭಾಗದ ಗ್ರಾಮಗಳ ಜನರಿಗೆ ನದಿಯಲ್ಲಿ ಇಳಿಯದಂತೆ ಹಾಗೂ ಜಾನುವಾರುಗಳನ್ನು ಬಿಡದಂತೆ ಎಚ್ಚರಿಕೆ ನೀಡಲಾಗಿದೆ. ಚಿತ್ರದುರ್ಗದಲ್ಲಿ ವಸತಿ ಶಾಲೆಯ ವಿದ್ಯಾರ್ಥಿನಿ ವರ್ಷಿತಾ ಮಾಜಿ ಪ್ರಿಯಕರ ಚೇತನ್ನಿಂದಲೇ ಭೀಕರವಾಗಿ ಹತ್ಯೆಯಾಗಿದ್ಲು. ಆಕೆಯ ಕೊಲೆಗೆ ಕ್ರೂರಿ ಮಾಡಿದ್ದ ಒಂದೊಂದೇ ಸಂಚುಗಳು ಬಯಲಾಗ್ತಾ ಇವೆ. ಆಗಸ್ಟ್ 18ರಂದು ಚಿತ್ರದುರ್ಗ ನಗರದ ತುರುವನೂರು ರಸ್ತೆಯಲ್ಲಿ ಪೆಟ್ರೋಲ್ ಬಂಕ್ನಲ್ಲಿ 2 ಬಾರಿ ಪೆಟ್ರೋಲ್ ಖರೀದಿಸಿದ್ದ ಬಾಟಲ್ಗಳನ್ನು ತನ್ನ ಪ್ಯಾಂಟ್ ಜೇಬಿನಲ್ಲಿ ಇಟ್ಟುಕೊಳ್ಳುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ವಸತಿ ಶಾಲೆಯ ವಿದ್ಯಾರ್ಥಿನಿ ವರ್ಷಿತಾ ಹತ್ಯಾದ ಸ್ಥಳಕ್ಕೆ ಆರೋಪಿ ಚೇತನ್ನನ್ನ ಕರೆದೊಯ್ದ ಪೊಲೀಸರು ಸ್ಥಳ ಮಹಜರು ನಡೆಸಿದ್ರು. ಇನ್ನು ವಿದ್ಯಾರ್ಥಿನಿ ವರ್ಷಿತಾ ಕೊಲೆ ಖಂಡಿಸಿ ಮುಸ್ಲಿಂ ಯುವ ವೇದಿಕೆಯವರು ಮೌನ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು. ಮೇಣದ ಬತ್ತಿ ಹಿಡಿದು ಮುಖ್ಯ ರ್ಯಾಲಿಯಲ್ಲಿ ಸಾಗಿ ಕೊಲೆ ಆರೋಪಿಗೆ ಕಠಿಣ ಶಿಕ್ಷೆಗೆ ಆಗ್ರಹಿಸಿದ್ರು. ದಾವಣಗೆರೆಯಲ್ಲಿ ಲೇಡೀಸ್ ಹಾಸ್ಟೆಲ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಅಗ್ನಿ ಅವಘಡ ಸಂಭವಿಸಿತ್ತು. ಆಂಜನೇಯ ಬಡಾವಣೆಯಲ್ಲಿ ಇರುವ ನೇತ್ರಾವತಿ ಹಾಸ್ಟೆಲ್ 2ನೇ ಮಹಡಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು 60 ಗ್ರಾಂ ಚಿನ್ನ, ಲ್ಯಾಪ್ಟಾಪ್, ಪಠ್ಯಪುಸ್ತಕಗಳು ಭಸ್ಮವಾಗಿವೆ. ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಕುಡಿದು ಟೈಟ್ ಆಗಿ ವಾಂತಿ ಮಾಡೋದಕ್ಕೆ ಹೋಗಿ ಕಾಲುವೆಗೆ ಬಿದ್ದ ವ್ಯಕ್ತಿ ನಾಪತ್ತೆಯಾದ ಘಟನೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಸಾಣಾಪುರ ಗ್ರಾಮದ ತುಂಗಾಭದ್ರಾ ಎಡದಂಡೆ ಕಾಲುವೆಯಲ್ಲಿ ನಡೆದಿದೆ. ರಾಜ್ಕಿರಣ್ ಕುಡಿದ ಮತ್ತಿನಲ್ಲಿ ಕಾಲುವೆಗೆ ಬಿದ್ದ ವ್ಯಕ್ತಿ ಅಂತ ತಿಳಿದು ಬಂದಿದ್ದು ಕಾಲು ಜಾರಿ ಬಿದ್ದಿರುವ ಶಂಕೆ ವ್ಯಕ್ತವಾಗಿದೆ.